ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಕಾಲಿಫ್ಲವರ್ ರೈಸ್ನ ಮಾಡಿದ್ದೆ. ನಿಜವಾಗ್ಲೂ ಒಂದು ಫ್ಲೇವರ್ಫುಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೆಸರು ಬೇಳೆಲಿ ವಡೆನ ಮಾಡಿದ್ದೆ. ಸೊ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ ಅಂಥದ್ದೇ, ಟೇಸ್ಟು ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವೆರಡನ್ನೂ ಯಾವ ರೀತಿ ಮಾಡೋದು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಒಂದೊಂದು ವೆಜಿಟೇಬಲ್ಸು ಅದರದ್ದೇ ಆದ ಟೇಸ್ಟು ಫ್ಲೇವರ್ಸು ಇದ್ದೇ ಇರುತ್ತೆ. ಸೊ ಕಾಲಿಫ್ಲವರ್ದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಮಾಡೋಲ್ಲ ಅಷ್ಟೇ, ಅದರಲ್ಲಿ ತಿಂಡಿಗಳ್ನೇ ಆಗಲಿ, ಅಡುಗೆಗಳ್ನೇ ಆಗಲಿ, ಸಾಂಬಾರನ್ನೇ ಆಗಲಿ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋ ರೀತಿನ ನೋಡಿಕೊಂಡು ಮಾಡಬೇಕಷ್ಟೇ. ಸೊ ಕಾಲಿಫ್ಲವರ್ ರೈಸ್ ಚಿತ್ರಾನ್ನ ಥರ ಮಾಡ್ತಿರೋದ್ರಿಂದ ಕಾಲಿಫ್ಲವರ್ ಏನು ತುಂಬ ಬೇಕಾಗಲ್ಲ. ಒಂದು ಕಾಲಿಫ್ಲವರಲ್ಲಿ ಒಂದು ಕಾಲು ಭಾಗದಷ್ಟು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸುಮಾರು 2-3 ಜನಕ್ಕಾಗುವಷ್ಟು ಗೊಜ್ಜು ರೆಡಿ ಆಗುತ್ತೆ. ಸೊ ಮೊದಲಿಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೂವನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಒಂದೇ ಥರದ್ದು ಚಿತ್ರಾನ್ನಗಳೇ ಆಗಲಿ, ವಾಂಗಿಬಾತೆ ಆಗಲಿ, ಈ ಥರ ಟ್ರೈ ಮಾಡೋದಕ್ಕಿಂತ ಈ ರೀತಿ ಕಾಲಿಫ್ಲವರ್ ರೈಸ್ ಟ್ರೈ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಕಾಲಿಫ್ಲವರ್ ಟೇಸ್ಟ್ ಅನ್ನೋದು ಗೋಬಿ ತಿನ್ನೋರಿಗೆ ಚೆನ್ನಾಗೇ ಗೊತ್ತೇ ಇರುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋದಕ್ಕಿಟ್ಟು ನೀರು ಕಾದ್ಮೇಲೆ ಕಾಲಿಫ್ಲವರ್ನ ಹಾಕ್ತಾಯಿದ್ದೀವಿ. ಅದ್ರದ್ದು ಸ್ಮೆಲ್ಲು ಏನಾದರೂ ಇದ್ದರೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಕ್ಬಿಟ್ಟು ತುಂಬ ಹೊತ್ತು ಕುದಿಸ್ಬೇಕಂತ ಏನಿಲ್ಲ. ಹಾಕಿ 1-2 ನಿಮಿಷ ಬಿಸಿ ನೀರಲ್ಲಿ ಬಿಟ್ಬಿಟ್ಟು ತೆಗೆದ್ರೆ ಸಾಕು. 1-2-3 ನಿಮಿಷ ಬಿಸಿ ನೀರಲ್ಲಿದ್ದರೆ ಸಾಕು. ಸೊ ನಾನು ಅಷ್ಟೇ, ನೀರು ಕುದೀತಿತ್ತು, ಅದಕ್ಕೆ ಹಾಕಿದ್ದೆ ಕಾಲಿಫ್ಲವರು. ಸ್ಟವ್ನ ಆಫ್ ಮಾಡಿ 1-2 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ಬೇರೆ ವೆಜಿಟೇಬಲ್ಸ್ಗಿಂತ ಕಾಲಿಫ್ಲವರ್ಗೆ ಸ್ವಲ್ಪ ಸ್ಪ್ರೇ ಎಲ್ಲ ಜಾಸ್ತಿನೇ ಮಾಡಿರ್ತಾರೆ. ಹಾಗಾಗಿ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ತೆಗಿಯೋದು ತುಂಬಾ ಬೆಟರು. ಆನಂತರ ಅದು ಸ್ವಲ್ಪ ಬಿಸಿ ಇದ್ದಾಗಲೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಉಪ್ಪು ಖಾರ ಎಲ್ಲ ಅದಕ್ಕೆ ಅಂಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಟೇಸ್ಟ್ ಇನ್ನೂ ಚೆನ್ನಾಗಿಯೇ ಬರುತ್ತೆ. ಆನಂತರ ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟಿರ್ತೀವಲ್ವ, ಸೊ ಅದನ್ನು ಅದರೊಳಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಅನ್ನೋದಕ್ಕಿಂತ ಚೆನ್ನಾಗಿಯೇ ಬೇಯಿಸ್ಕೋಬೇಕು. ಹಾಗೆಯೇ ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾವು ಇದನ್ನು ಒಂದು 5-6 ನಿಮಿಷದಷ್ಟು ಬೇಯಿಸ್ಕೋಬೇಕು ಎಣ್ಣೆನಲ್ಲೇ. ಬಿಸಿ ಇದ್ದಾಗಲೇ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ, ಸೊ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿರುತ್ತೆ. ಬಟ್ ಏನಾಗಲ್ಲ, ನೀರೆಲ್ಲ ಬತ್ಕೊಂಡು ಎಣ್ಣೆನಲ್ಲೇ ಫ್ರೈ ಆಗುತ್ತೆ. ಸೊ ಒಂದು 5-6 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಈ ರೀತಿ ಫ್ರೈ ಆಗುತ್ತೆ. ನೋಡೋದಕ್ಕೆ ತುಂಬಾ ಎಣ್ಣೆ ಹೀರ್ಕೊಳುತ್ತೇನೋ ಅಂತ ಅನಿಸುತ್ತೆ, ಬಟ್ ಸ್ವಲ್ಪನೂ ಎಣ್ಣೆ ಹೀರ್ಕೊಂಡಿರಲ್ಲ. ಒಂದು 5-6 ನಿಮಿಷ ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ. ಸೊ ಆ ಎಣ್ಣೆ ಹಾಗೇ ರೀತಿ ಇರುತ್ತೆ. ಸೊ ಪ್ಲೇಟ್ಗೆ ತೆಕ್ಕೊಂಡು ಅದೇ ಎಣ್ಣೆಗೆ ಒಗ್ಗರಣೆನ ಮಾಡಿಕೊಂಡ್ರೆ ಆಯಿತು. ಸೊ ಈಗ ಗೊಜ್ಜು ರೆಡಿಯಾಗೋ ಅಷ್ಟರಲ್ಲಿ ರೈಸ್ಗೂ ಇಟ್ಟಿದ್ದೆ. ಸೊ ರೈಸು ರೆಡಿಯಾಗಿತ್ತು. ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಫ್ರೈ ಆಗಿರೋವಂಥ ಕಾಲಿಫ್ಲವರ್ನ ಒಂದು ಪಾತ್ರೆಗೆ ತೆಕ್ಕೊಂಡು ಆನಂತರ ಇದಕ್ಕೆ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಮೊದಲಿಗೆ 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ, ಹಾಗೆಯೇ ಕರಿಬೇವು. ಇದು ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೊಟೊ, ಆನಂತರ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ 1 ಸ್ಪೂನಷ್ಟು ಗರಂ ಮಸಾಲ, ಸೊ ಹಾಗೆಯೇ 1 ಸ್ಪೂನಷ್ಟು ಸಾಂಬಾರು ಪೌಡರು. ಸೊ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಮಸಾಲದಾಯಕವಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಗೊಜ್ಜು. ನಿಜವಾಗ್ಲೂ ಅದರ ಅರೋಮನೆ ಹೇಳುತ್ತೆ ಅದ್ರ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಆದಮೇಲೆ ಒಂದು ಜಾಮೂನ್ ಬಟ್ಲಿನಷ್ಟು ಒಂದು ಬಟ್ಲಿನಲ್ಲಿ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೊಸರು ಅಂತಲೇ ಹೇಳ್ಬೋದು. ಮೊಸರು ಹಾಕೋದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಅಷ್ಟೇ ಹಾಕ್ಬಿಟ್ಟು ಒಂದು 5 ನಿಮಿಷದಷ್ಟು ಕುದಿಸ್ಕೋಬೇಕು, ಅದ್ರದ್ದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ. ಆನಂತರ ಫ್ರೈ ಮಾಡಿಟ್ಟಿದ್ದಂಥ ಕಾಲಿಫ್ಲವರು ಹಾಗೆಯೇ ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಒಂದು 5-6 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಅದರದ್ದು ಉಪ್ಪು ಖಾರ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ತುಂಬಾ ಟೇಸ್ಟಿಯಾಗಿರುವಂಥ ಹಾಗೆಯೇ ಫ್ಲೇವರ್ಫುಲ್ ಆಗಿರುವಂಥ ಕಾಲಿಫ್ಲವರ್ ರೈಸ್ ರೆಡಿ ಆಗುತ್ತೆ. ಖಂಡಿತವಾಗಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದೇ.
ಸೊ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಲೇಬೇಕು, ಯಾಕೆಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಕೊನೆಗೆ ಉಪ್ಪು ಎಷ್ಟು ಬೇಕು ನೋಡಿ ಉಪ್ಪನ್ನು ಹಾಕ್ಕೊಂಡು ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ, ಹಾಗೆಯೇ ಅದಕ್ಕೆ ಮಾಡಿಟ್ಟಿರುವಂಥ ರೈಸ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಕಾಲಿಫ್ಲವರ್ ರೈಸು ರೆಡಿಯಾಗುತ್ತೆ. ಮೊಸರು ಜೊತೆಗೆ ಇದ್ರ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗಿ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೆಸರು ಬೇಳೆಯಲ್ಲಿ ವಡೆನ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬೌಲ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ. ಹಾಗೆಯೇ ಅದೇ ಬೌಲಲ್ಲಿ ಒಂದು ಬೌಲ್ನಷ್ಟು ಉದ್ದಿನಬೇಳೆ, ಒಂದು ಬೌಲ್ನಷ್ಟು ಕಡಲೆಬೇಳೆ, ಹಾಗೆಯೇ ಇನ್ನೊಂದು ಬೌಲಲ್ಲಿ ಒಂದು ಬೌಲ್ನಷ್ಟು ಹೆಸರು ಬೇಳೆನ ಎಕ್ಸ್ಟ್ರಾ ಬೇರೆ ಪಾತ್ರೆಯಲ್ಲಿ ನೆನೆಯೋಕೆ ಇಟ್ಟಿದ್ದೆ. ಸುಮಾರು ಒಂದು 2 ಅವರ್ನಷ್ಟು ನೆನೆಸಿ, ಇನ್ನೊಂದು ಚಿಕ್ಕ ಬಾಣಲಿನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ, ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕಿ, ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಕಾಯಿನ ತುರಿದು ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಒಂದು 4-5 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕ್ರಿಸ್ಪಿನೆಸ್ ಬರೋ ಥರ. ಇದೂ ಅಷ್ಟೇ ತುಂಬಾ ಡಿಫ್ರೆಂಟಾಗಿ ಮಾಡ್ಕೊಳ್ತಾರ ಇರೋದು. ಸೊ ಟೇಸ್ಟು ಅಷ್ಟೇ ತುಂಬಾ ಡಿಫ್ರೆಂಟಾಗಿ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದು ಕಾಯಿನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು, ನೆನೆಸಿದ್ದಂಥ ಕಾಯಿ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಸ್ವಲ್ಪ ರಫ್ಲಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನೀರನ್ನು ಹಾಕ್ದೇ ಮಿಕ್ಸಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಇದು ಮಿಕ್ಸಿ ಆದಮೇಲೆ ತಣ್ಣಗಾಗಿದ್ದಂಥ ಕಾಯಿನೊಳಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೇ ಕೊತ್ತಂಬರಿ ಸೊಪ್ಪಿದ್ರೆ ಕಟ್ ಮಾಡಿ ಹಾಕ್ಕೋಬೋದು. ಸೊ ನಾನಿಲ್ಲಿ ಕರಿಬೇವಿನ ಸೊಪ್ಪಿತ್ತು, ಸೊ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಹಾಗೆಯೇ ನೆನೆಸಿಟ್ಟಿದ್ದಂಥ ಹೆಸರು ಬೇಳೆನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಇದ್ದರೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನು ಬೇಕಾದರೆ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವಿನ ಸೊಪ್ಪು ಯಾವುದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಸೊ ಅಕ್ಕಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಬಟ್ ಹೆಸರು ಬೇಳೆನ ಮಿಕ್ಸಿ ಮಾಡೋಂಗಿಲ್ಲ, ಹಾಗೆಯೇ ಹಾಕಿರ್ತೀವಲ್ವ ಅದರದ್ದು ಟೇಸ್ಟು ಚೆನ್ನಾಗಿರುತ್ತೆ ಹೆಸರು ಬೇಳೆ ಎಣ್ಣೆಲಿ ಫ್ರೈ ಆದಮೇಲೆ. ಹಾಗೆಯೇ ಉದ್ದಿನಬೇಳೆ ಹಾಕಿರೋದ್ರಿಂದ ಉದ್ದಿನ ವಡೆ ಥರ, ಹಾಗೆಯೇ ಕಡಲೆಬೇಳೆ ಹಾಕಿರೋದ್ರಿಂದ ಕಡಲೆಬೇಳೆ ಟೇಸ್ಟು ಸೊ ತುಂಬಾ ಚೆನ್ನಾಗಿರುತ್ತೆ ಎಲ್ಲದೂ ಸೇರಿಕೊಂಡ್ರೆ. ಸೊ ಈ ರೀತಿ ವಡೆ ಆಕಾರದಲ್ಲಿ ನೀಟಾಗಿ ತಟ್ಬಿಟ್ಟು, ಅಷ್ಟರಲ್ಲಿ ಎಣ್ಣೆನೂ ಕಾಯೋದಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ತುಂಬಾ ಬ್ರೌನ್ ಆಗೋ ಥರ ಫ್ರೈ ಮಾಡೋದೇನು ಬೇಡ, ಒಂದು ಲೈಟ್ ಬ್ರೌನ್ ಆಗೋ ಥರ ಫ್ರೈ ಮಾಡಿದ್ರೆ ಸಾಕು. ತುಂಬಾ ತೆಳುವಾಗಿಯೇ, ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿಯೇ ತಟ್ಕೋಬೋದು. ಸೊ ಬರೀ ಕಡಲೆಬೇಳೆ ಆದರೆ ಬಿಚ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳುತ್ತೆ ಅನ್ನೋ ಪ್ರಾಬ್ಲಮ್ ಇರಲ್ಲ, ಯಾಕೆಂದರೆ ಅಕ್ಕಿ ಹಾಕಿರ್ತೀವಲ್ವ. ಸೊ ನೀಟಾಗಿ ಗಮ್ ಥರ ಪೇಸ್ಟ್ ಆಗಿರುತ್ತೆ. ಹಾಗಾಗಿ ತುಂಬ ತೆಳುವಾಗಿ ಬೇಕಾದ್ರೂ ಫ್ರೈ ಮಾಡ್ಕೋಬೋದು. ಆದರೂ ವಡೆ ಅಂದರೆ ಸ್ವಲ್ಪ ದಪ್ಪ ಇದ್ರೇ ಅದು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಈ ರೀತಿ ಹೆಸರುಬೇಳೆ ವಡೆನ ಮಾಡ್ಕೊಂಡಿದ್ವಿ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಒಂದು ಸಲ ಆರಾಮಾಗಿ ಟ್ರೈ ಮಾಡ್ಬೋದು. ಈಸಿಯಾಗಿ ಮಾಡಿರುವಂಥ ರೆಸಿಪಿಗಳು ಅಂತಲೇ ಹೇಳ್ಬೋದು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ನನ್ನ ಈ 2 ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.